ದೇವನಹಳ್ಳಿನೇ ಗುರು ಇದು. ದೇವನಹಳ್ಳಿ ಬರೋ ರೋಡಲ್ಲ, ದೇವನಹಳ್ಳಿನೇ ಇದು. ದೇವನಹಳ್ಳಿನೇ ಅದು ಕೆರೆ ಆಗಿಬಿಟ್ಟೈತೆ ಬೈಪಾಸ್. ನೋಡಿ ಅದು ಬ್ಲಾಕ್ ಹೋಗೋರು ಅಲ್ಲಿಂದ ಬೈಪಾಸ್ ಕೂಡ ಆ ಕಡೆ ದೊಡ್ಡಬಳ್ಳಾಪುರ ರೋಡ್ ಕಡೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಪ್ರದೇಶವನ್ನೊಮ್ಮೆ ನೋಡಿ. ಅರೆ ಏನಿದು, ಯಾವುದೋ ಕೆರೆ ತೋರಿಸ್ತಾ ಇದ್ದಾರೆ ಅಂತ ಹುಬ್ಬೇರಿಸಬೇಡಿ. ಇದು ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಇರುವ ದೇವನಹಳ್ಳಿಯ ಬೈಪಾಸ್ ರಸ್ತೆ ಇದು. ರಾಷ್ಟ್ರೀಯ ಹೆದ್ದಾರಿ 44. ಮುಳುಗಿದ ಬೈಕ್ಗಳು, ತುಂಬಿ ಹರಿಯುತ್ತಿರುವ ನೀರು, ಕುಂಭ ದ್ರೋಣವಾಗಿ ಸುರಿಯುತ್ತಿರೋ ಮಳೆ, ಕಣ್ಣು ಹಾಯಿಸಿದಷ್ಟು ನೀರು ಕಾಣುತ್ತಿದೆ. ಇಂದು ಸಂಜೆ ಸುರಿದ ಜೋರು ಮಳೆಗೆ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಸ್ಥಿತಿ ಇದು. ಇನ್ನು ಸಂಜೆ ಏಕಾಏಕಿ ಸುರಿದ ಮಳೆಯಿಂದಾಗಿ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಬೈಕ್ ಸವಾರರು ಮಳೆಯಿಂದ ತಪ್ಪಿಸಿಕೊಳ್ಳಲು ಆಶ್ರಯ ಹುಡುಕಿದ್ರೆ, ಕಾರು ಮತ್ತು ಇತರೆ ವಾಹನ ಸವಾರರು ಅತಿಯಾದ ಮಳೆಯಿಂದಾಗಿ ಚಾಲನೆ ಮಾಡಲಾಗದೆ ವಾಹನಗಳನ್ನು ನಿಲ್ಲಿಸುವಂತಾಯಿತು. ಸತತವಾಗಿ 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಭಾರೀ ಮಳೆಯಿಂದಾಗಿ ಹಳ್ಳ ದಿನ್ನೆ ಗುರುತಿಸಲಾಗದಷ್ಟು ಮಳೆಯ ನೀರೇ ತುಂಬಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಂತೂ 4 ಅಡಿಗೂ ಹೆಚ್ಚು ಎತ್ತರಕ್ಕೆ ನೀರು ಹರಿದು ಜನರಿಗೆ ಆತಂಕ ಉಂಟು ಮಾಡಿತು. ಸೇವ್ ಮಾಡ್ಬೇಕಂದ್ರೆ ನೋಡಿ, ಇದು ಗೊತ್ತಿದೆ. ದೇವನಹಳ್ಳಿನೇ ಗುರು ಇದು. ದೇವನಹಳ್ಳಿ ಬರೋ ರೋಡಲ್ಲ, ದೇವನಹಳ್ಳಿನೇ ಇದು. ದೇವನಹಳ್ಳಿನೇ ಅದು ಕೆರೆ ಆಗಿಬಿಟ್ಟೈತೆ ಬೈಪಾಸ್. ನೋಡಿ ಅದು ಬ್ಲಾಕ್ ಹೋಗೋರು ಅಲ್ಲಿಂದ ಬೈಪಾಸ್ ಕೂಡ ಆ ಕಡೆ ದೊಡ್ಡಬಳ್ಳಾಪುರ ರೋಡ್ ಕಡೆ. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ.